ಸ್ಟಾರ್ ಟ್ರೆಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋಂಥ ಒಂದು ವಿಷಯ ಬಂದು ತುಂಬ ಪುರಾತನವಾಗಿ ನಡ್ಕೊಂಡಿರೋಂಥ ವಿಷಯಗಳು, ಜೊತೆಗೆ ಇವತ್ತಿನ ಕಾಲಕ್ಕೂ ಮುಂದಿನ ಜನ್ರೇಷನ್ಗೂ ಈ ಒಂದು ಪರಿಹಾರ ಬೇಕಾಗಿರುವಂಥದ್ದು. ಆ ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಯಾವುದಪ್ಪ ಅಂತಂದರೆ ಮೇನ್ ಸಂತಾನದ ಪ್ರಾಬ್ಲಮ್ಮು. ತುಂಬ ಜನಕ್ಕೆ ಇವತ್ತು ಏನಾಗ್ತಿದೆ ಅಂತಂದರೆ ಲೇಟ್ ಮ್ಯಾರೇಜಸ್ ಮಾಡ್ಕೊಳ್ತಾ ಇದ್ದೀರಾ. ಆ ರೀತಿಯಲ್ಲಿ ಪ್ಲ್ಯಾನಿಂಗ್ಸ್ ಮಾಡ್ಕೊಂಡು ಮುಂದೆ ತಳ್ಕೊಂಡು ಆಮೇಲೆ ಎಡವಟ್ಟು ಮಾಡ್ಕೊಂಡು ನೀವು ಎಲ್ಲ ಅಂದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರು ಅನ್ನೋ ಥರ ಹೋಗ್ಬಿಟ್ಟು ಮಾಡ್ಕೊಳ್ತೀರಾ. ಕೆಲವರಿಗೆ ಸಮಸ್ಯೆ ಏನಾದರೂ ಇರುತ್ತೆ, ಅದನ್ನು ಸರಿ ಮಾಡ್ಕೊಳ್ಳೋಕ್ಕೂ ಟೈಮ್ ಇರೋದಿಲ್ಲ, ಅದನ್ನು ಸರಿ ಮಾಡ್ಕೊಡಲ್ಲ. ಮೆಡಿಕಲ್ ರೀತಿಯಲ್ಲೂ ಏನೂ ಮಾಡ್ತಿರಲ್ಲ, ಟ್ರೆಡಿಷ್ನಲ್ ಆಗೂ ನಾವೇನು ಮಾಡ್ತಿರೋದಿಲ್ಲ. ಆ ರೀತಿಯಲ್ಲಿ ಸಂತಾನ ಸಮಸ್ಯೆಗಳು ಇವತ್ತು ಜಾಸ್ತಿ ಆಗಿರೋವಂಥದ್ದು ನೋಡ್ತಾ ಇದ್ದೀರಾ. ಅದರಲ್ಲೂ ಕೂಡ ಏನಪ್ಪ ಅಂತಂದರೆ ಈ ಎಲೆಕ್ಟ್ರಾನಿಕ್ ರೇಡಿಯೇಷನ್ಸ್ ಏನಿದೆ ಜಾಸ್ತಿ ನಮಗೆ ಎಲ್ಲ ಅಂದರೆ ಎಲೆಕ್ಟ್ರಾನಿಕ್ಸ್ನ ತುಂಬ ಯೂಸ್ ಮಾಡ್ಕೊಳ್ಳೋದ್ರಿಂದ, ಲ್ಯಾಪ್ಟಾಪ್ಸು, ಮೊಬೈಲ್ಸ್ ಇದೆಲ್ಲ ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ನಮಗೇನಪ್ಪ ಅಂತಂದರೆ ಸಂತಾನೋತ್ಪತ್ತಿಗೆ ಪ್ರಾಬ್ಲಮ್ ಆಗ್ತಾ ಇರೋವಂಥದ್ದು, ಅಡೆತಡೆ ಆಗ್ತಾ ಇರೋವಂಥದ್ದು, ಹೆಣ್ಣುಮಕ್ಳು ಟೈಟಾಗಿ ಜೀನ್ಸ್ಗಳು ಹಾಕುವಂಥದ್ದು, ಈ ರೀತಿ ಮಾಡೋದ್ರಿಂದ ಕೂಡ ಏನಂದರೆ ಗರ್ಭಕೋಶದ ಮೇಲೆ ಪ್ರಾಬ್ಲಮ್ಗಳು ಬರೋವಂಥದ್ದು. ಕೆಲವ್ರಿಗೆ ಆಲ್ರೆಡಿ ಚಿಕ್ಕ ಚಿಕ್ಕ ವಯಸ್ಸಲ್ಲೇ PCOD ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಇವತ್ತಿನ ಹೆಣ್ಮಕ್ಳು ಯಾವ ರೀತಿ ಇದ್ದಾರೆ ಅಂತಂದರೆ ತುಂಬ ಕಷ್ಟದಲ್ಲಿ, ಅಂದರೆ ಪ್ರತಿ ತಿಂಗಳು ಅವ್ರು ಪಡುವಂಥ ನೋವು, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಆ ಟ್ರೀಟ್ಮೆಂಟ್ ತೊಗೊಳಕ್ಕೂ ಅವ್ರಿಗಾಗಲ್ಲ, ಜೊತೆಗೆ ಆ ಟ್ರೀಟ್ಮೆಂಟ್ ತೊಗೊಳಕ್ಕೂ ಅವ್ರಿಗೆ ಟೈಮ್ ಇರೋಲ್ಲ. ಹಂಗೇ ಟೈಮ್ ಹೋಗ್ತಾ ಇರುತ್ತೆ. ಸಂತಾನ ಅಂತ ಬಂದಾಗ ಅದನ್ನ ಯೋಚನೆ ಮಾಡೋಕ್ಕೆ ಹೋಗ್ತೀರಾ. ಅಷ್ಟರಲ್ಲಿ ಎಷ್ಟು ಮುಂದೆ ಹೋಗ್ಬಿಟ್ಟಿರ್ತೀರಾ ಅಂತಂದರೆ ಕೆಲವ್ರಿಗೆ ಮಕ್ಕಳಾಗೋ ಚಾನ್ಸಸ್ಸೇ ಇರೋದಿಲ್ಲ. ಆಗೋದನ್ನು ಕೂಡ ಏನಂತಂದರೆ ಎಷ್ಟೋ ಜನ IVF ಟ್ರೀಟ್ಮೆಂಟ್ಸ್ ಎಲ್ಲ ತೊಗೊಳಕ್ಕೆ ಹೋಗ್ತೀರಾ, ಅದು ಕೂಡ ಫೇಲ್ ಆಗುವಂಥದ್ದಾಗುತ್ತೆ. ಅಂದರೆ ಮೆಡಿಕಲ್ಲೂ ಕೂಡ ಏನು ಮಾಡೋಕ್ಕಾಗದೇ ಇರೋಂಥ ಸ್ಥಿತಿ ತಲುಪಿಬಿಟ್ಟಿರ್ತೀರ. ಆ ರೀತಿಯಲ್ಲಿ ಸಂತಾನ ಸಮಸ್ಯೆಗೆ ಇವತ್ತು ನಾನು ಒಂದು ಸುಲಭ ಪರಿಹಾರ ಹೇಳ್ಕೊಡ್ತಾ ಇದ್ದೀನಿ. ಇದು ನಾನು ಎಷ್ಟು ಜನಕ್ಕೆ ಮಾಡಿದ್ದೀನೋ 100% ಪ್ರೂಫ್ ಸಮೇತ ಹೇಳ್ತೀನಿ. ಇದು ನಡೆದಿರೋ ಅಂಥದ್ದು. ನಾನು ಇದಕ್ಕೆ ಗ್ಯಾರಂಟಿ ಕೂಡ ಕೊಡ್ತೀನಿ ನಿಮಗೆ. ಯಾರ್ಯಾರಿಗೆ ಸಂತಾನದ ಸಮಸ್ಯೆ ಇದೆ, IVF ಟ್ರೀಟ್ಮೆಂಟ್ಸ್ ತೊಗೊಂಡಿರ್ತೀರಾ, ಅಥವಾ ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇರುತ್ತೆ, ಮಗು ಅಬಾಷನ್ಸ್ ಆಗ್ತಿರುತ್ತೆ, ಈ ರೀತಿ ಸಂತಾನನೇ ಇಲ್ಲದೆ ಇರೋವಂಥದ್ದು, ಈ ರೀತಿ ಪ್ರಾಬ್ಲಮ್ ಆಗ್ತಿರುತ್ತೆ. ಈ ಪ್ರಾಬ್ಲಮ್ ಜೊತೆಗೆ PCOD ಸಮಸ್ಯೆ ಇರುವಂಥದ್ದು ಇರ್ಬೋದು, ಗರ್ಭಕೋಶದ ಗುಳ್ಳೆಗಳಿರ್ಬೋದು, ಗರ್ಭಕೋಶದ ಸಮಸ್ಯೆಗಳಿಂದ ನರಳ್ತಾ ಇರೋರು ಇರ್ಬೋದು. ಈ ರೀತಿ ಏನಾದರೂ ಹೆಣ್ಣು ಮಕ್ಕಳ ಒಂದು ಗರ್ಭಕೋಶದ ಸಮಸ್ಯೆಗೆ, ಜೊತೆಗೆ ಸಂತಾನ ಪ್ರಾಪ್ತಿಗೆ ಈ ಒಂದು ಪರಿಹಾರ 100% ರಾಮಬಾಣ ಅಂತ ಹೇಳ್ತೀನಿ. ಈ ಪರಿಹಾರ ಮಾಡ್ಕೊಂಡವ್ರದ್ದು ಲಿಸ್ಟೇ ನನ್ನ ಹತ್ರ ಇದೆ. 100% ಪ್ರೂಫ್ ಸಮೇತ ನಾನು ತೋರಿಸ್ತೀನಿ ಯಾರಿಗೆ ಬೇಕಾದ್ರೂ. ಇದು ಪರಿಹಾರ ಅಂದರೆ 100%. ಯಾಕಂದರೆ ಮೆಡಿಕಲಲ್ಲಿ ನಾವು ಸೋಲ್ಬೋದು, ಟ್ರೆಡಿಷ್ನಲಿ ನಾವು ದೇವ್ರ ಮುಂದೆ ಸೋಲೋಕ್ಕಾಗಲ್ಲ. ಯಾಕಂದರೆ ದೇವರು ಏನಾದರೂ ಒಂದು ವರ ಕೊಡ್ತಾನೆ ಅಥವಾ ರೆಮಿಡಿ ಕೊಡ್ತಾನೆ ಅಂದರೆ ಅದು 100% ನಡಿಲೇಬೇಕು. ನಾವು ಸರಿಯಾಗಿ ಮಾಡಬೇಕಷ್ಟೆ. ಈ ಒಂದು ಪರಿಹಾರನ ಸರಿಯಾಗಿ ನೀವು ಮಾಡೋದ್ರಿಂದ ತುಂಬ ಒಳ್ಳೆ ರೀತಿಯಲ್ಲಿ ನಿಮಗೆ ಅಂದರೆ ಸಂತಾನ ಸಮಸ್ಯೆಗೆ ಏನಿರುತ್ತೆ 100% ನಿಮಗೆ ಪ್ರಾಬ್ಲಮ್ ಸರಿ ಹೋಗುತ್ತೆ, ಮಕ್ಕಳಾಗುವಂಥದ್ದಾಗುತ್ತೆ. ಯಾವುದಪ್ಪ ಆ ಪರಿಹಾರ ಅಂತ ಬಂದಾದರೆ ಗಂಗಮ್ಮ ದೇವಿ ಪೂಜೆ ಮಾಡೋವಂಥದ್ದು. ಅಂದರೆ ಗಂಗಮ್ಮನ ಮಾಡ್ತೀವಿ ಅಂತ ತುಂಬ ಜನ ಹೇಳ್ತಿರ್ತಾರೆ, ನೀವು ಕೇಳಿಸ್ಕೊಂಡಿರ್ತೀರ. ಕೆಲವರು ಈಗಿನ ಕಾಲದವ್ರಿಗೆ ಗೊತ್ತೇ ಇರೋದಿಲ್ಲ ಅದನ್ನು. ಬಟ್ ಆಲ್ಮೋಸ್ಟ್ ನಮ್ಮಂಥ ಏಜ್ ಇರೋರಿಗೆ, ಮನೆಯಲ್ಲಿ ತಾಯಂದಿರಿಗೆ ಎಲ್ರಿಗೂ ಗೊತ್ತಿರುತ್ತೆ ಗಂಗಮ್ಮನ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅನ್ನೋಂಥದ್ದು. ಕೆಲವರು ಈ ಮಕ್ಕಳು ಸಮಸ್ಯೆಗೆ ಅಂತಲೇ ಅಲ್ಲ, ಗಂಡ ಹೆಂಡತಿ ಸಮಸ್ಯೆಗಳಿರ್ಬೋದು, ಇನ್ಯಾವುದೇ ಒಂದು ಬಿಸ್ನೆಸ್ ಸಂಬಂಧಪಟ್ಟಂಗೂ ಕೂಡ ಇದು ನಮ್ಗೆ ಚೆನ್ನಾಗಿ ನಡೀತು ಅಂದರೆ ಗಂಗಮ್ಮನ ಪೂಜೆ ಮಾಡ್ತೀವಿ ಅಂತ ಅರ್ಸ್ಕೋಬೋದು. ಬಟ್ ಸಂತಾನ ಸಮಸ್ಯೆಗೆ ಮಾತ್ರ 100% ಇದು ವರ್ಕ್ ಆಗುತ್ತೆ. ನಾನು ಕೊಟ್ಟಿರೋ ಅಂಥ ಪರಿಹಾರ ಇದು ಎಷ್ಟು ಜನ ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ರಿಗೂ ಮಕ್ಕಳಾಗಿದೆ. ಅದು ನನಗೆ ತುಂಬ ಸಂತೋಷ ಕೊಡುವಂಥದ್ದು. ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ, ನಾನು ಏನಾದರೂ ಒಂದು ಹೇಳಿ ಯಾರಿಗಾದ್ರೂ ನಡೀತು ಅಂತಂದರೆ ಅದನ್ನು ಖಂಡಿತವಾಗ್ಲೂ ಖರ್ಚಿಲ್ಲದೆ ಇರೋವಂಥ ರೆಮಿಡಿಗಳನ್ನ ನಿಮಗೆ ತಂದು ಹೇಳೋವಂಥದ್ದು ಅಂತ. ಈ ಒಂದು ಗಂಗಮ್ಮನ ಪವಾಡ, ಗಂಗಮ್ಮನ ಪೂಜೆ ನಿಮಗೆ ಎಷ್ಟರ ಮಟ್ಟಿಗೆ ಒಳ್ಳೆಯದಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಸಂತಾನ ಸಮಸ್ಯೆಗೆ 100% ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಈ ಸಂತಾನ ಸಮಸ್ಯೆಗೆ ಗಂಗಮ್ಮನ ಪೂಜೆ ಹೆಂಗೆ ಮಾಡಬೇಕು ಅಂತ ಕೆಲವ್ರಿಗೆಲ್ಲ ಗೊತ್ತೇ ಇರಲ್ಲ. ಅವ್ರಿಗೇನಪ್ಪ ಅಂದರೆ ನಾವು ಹೇಳ್ತೀವಿ ಗಂಗಮ್ಮನ ಪೂಜೆ ಮಾಡಿಸಿದ್ರೆ ಎಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ರೀತಿ ಅಂತ ಗೊತ್ತೇ ಇರೋದಿಲ್ಲ. ನೋಡಿ, ಗಂಗಮ್ಮನ ದೇವಸ್ಥಾನ ಎಲ್ಲೆಲ್ಲಿರುತ್ತೆ. ಬಿದಿನೂರಲ್ಲಿದೆ, ತ್ಯಾಮಗೊಂಡ್ಲಲ್ಲಿದೆ, ಯಶವಂತಪುರದ ನಮ್ಮ ಬೆಂಗಳೂರಲ್ಲಿದೆ. ಆ ರೀತಿಯಲ್ಲಿ ಎಲ್ಲೂ ಇಲ್ವಾ ನಿಮಗೆ? ಸಿದ್ಧಗಂಗೆಗೆ ಹೋಗಿ ಅಲ್ಲಿ ಕೂಡ ಮಾಡ್ಕೊಂಬರ್ಬೋದು ನೀವು. ಅಂದರೆ ಹರಿಯೋ ನದಿ ಏನಿದೆ ಗಂಗೆ ತಾಯಿ, ಅಲ್ಲಿ ನೀವು ಪೂಜೆ ಮಾಡ್ಕೊಂಬರೋ ಅಂಥದ್ದು ಅನ್ನೋಂಥದ್ದು. ಯಾವ ರೀತಿ ಮಾಡಬೇಕು ಅಂದರೆ ಮನೇಲಾದರೂ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೋಗಿ ಅಲ್ಲಿ ಕೂಡ ಹೋಗಿ ಪ್ರಿಪ್ರೇಷನ್ ಮಾಡ್ಕೊಬೋದು. ಬೆಸ್ಟ್ ಮನೇಲಿ ಮಾಡ್ಕೊಂಡೋಗಿ. ಕೆಲವರು ಅಲ್ಲೇ ಹೋಗಿ ಆ ಗಂಗೆ ನೀರಲ್ಲೇ ಸ್ನಾನ ಮಾಡಿ ಶುದ್ಧವಾಗಿ ಬೇರೆ ಹೊಸ ಬಟ್ಟೆ ಹಾಕ್ಕೊಂಡು, ಅಂದರೆ ಹೊಸ ಬಟ್ಟೆ ಅಂತಂದರೆ ಯಾವುದೋ ಹೊಸ್ದಾಗಿ ತೊಗೊಂಬರೋದಲ್ಲ, ಮನೇಲಿರೋಂಥ ಮಡಿ ಬಟ್ಟೆ ತೊಗೊಂಡೋಗ್ಬೇಕು, ಹಾಕ್ಕೊಂಡು ಅಲ್ಲೂ ಕೂಡ ಪೂಜೆ ಮಾಡ್ಬೋದು. ಇಲ್ಲ ನಾವು ಮನೆಯಿಂದನೇ ನಾವು ಸ್ನಾನ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂತಾರೆ ಇತ್ತು ಅಂದರೂ ಪರವಾಗಿಲ್ಲ, ಅದನ್ನು ನೀವು ಮಾಡ್ಬೋದು. ಮನೇಲೇ ಸ್ನಾನ ಮಾಡ್ಕೊಳ್ಳಿ, ಮಡಿ ಬಟ್ಟೆನ ಉಟ್ಕೊಳ್ಳಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಿಮ್ಮ ಪ್ರಿಪ್ರೇಷನ್ಸ್ ಯಾವ ಥರ ಇರಬೇಕು ಅಂದರೆ ಮಾಮೂಲಿ ನಾವು ಈಗ ದೇವ್ರ ಪೂಜೆ ಮಾಡ್ತೀವಿ ಅಂದರೆ ಏನು ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ವಿಭೂತಿ ಈ 5 ತೊಗೊಳ್ತೀವಿ. ಮನೇಲಿ ಹೆಂಗೆ ತೊಗೊಳ್ತೀವೋ ಆ ರೀತಿಯಲ್ಲೇ ಹೊರಗಡೆ ಪೂಜೆಗೆ ಹೋಗ್ಬೇಕಾದ್ರೂ ಇದನ್ನೆಲ್ಲ ತೊಗೋಬೇಕು. ಅದ್ರ ಜೊತೆಗೆ ಒಂದು 3 ಥರ ಹಣ್ಣು, ಬಾಳೆಹಣ್ಣು, ಆ್ಯಪಲ್ಲು, ಇನ್ನೊಂದು ಗ್ರೇಪ್ಸು, ಸಪೋಟನ ಯಾವ ರೀತಿಯಲ್ಲೋ ಒಂದು 3 ಥರ ಹಣ್ಣು ತೊಗೊಳ್ಳಿ. ಇನ್ನು ಎಲೆ ಅಡಿಕೆ, ಬಟ್ಲಡಿಕೆನೇ ತೊಗೋಬೇಕು. ಎಲೆ, ಬಟ್ಲಡಿಕೆ, ದಕ್ಷಿಣೆಗೆ ಕಾಸು, ಚಿಲ್ಲರೆ ಕಾಸಾದರೂ ಇಡಿ,
ನೋಟ್ ಆದರೂ ಇಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ₹2 ಇಡ್ತೀರಾ, ₹10 ಇಡ್ತೀರಾ, ₹50 ಇಡ್ತೀರಾ, ನಿಮ್ಗೆ ಸಂಬಂಧಪಟ್ಟಂಗೆ ದಕ್ಷಿಣೆ ಇಡುವಂಥದ್ದು. ಜೊತೆಗೆ ಊದ್ಬತ್ತಿ, ಕರ್ಪೂರ ತೊಗೊಳ್ಳೋವಂಥದ್ದು. ಅದ್ರ ಜೊತೆಗೆ ನೀವೇನಾದರೂ ಸೀರೆ, ಬ್ಲೌಸ್ ಎರಡೂ ಇಟ್ಟು ಗಂಗಮ್ಮನ ಪೂಜೆ ಮಾಡ್ತೀರಂದರೆ ಎರಡೂ ಇಟ್ಟು ಪೂಜೆ ಮಾಡ್ಬೋದು. ಇಲ್ಲ ಫಸ್ಟ್ ನಾವು ಬ್ಲೌಸ್ ಪೀಸ್ ಇಟ್ಬಿಟ್ಟು ಪೂಜೆ ಮಾಡಿ ನಮಗೆ ಮಗು ಆಗಬೇಕು ಅಥವಾ ನೀವೇನು ಕಷ್ಟ ಕೇಳ್ಕೊಂಡಿರ್ತೀರ ಇದು ನೆರವೇರಿದ ಮೇಲೆ ಸೀರೆ ಮತ್ತು ಬ್ಲೌಸ್ ಇಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ. ಎಷ್ಟು ವರ್ಷ ನಿಮ್ಗೆ ಆಗುತ್ತೆ? 3 ವರ್ಷ ಮಾಡ್ತೀರೋ, 5 ವರ್ಷ ಮಾಡ್ತೀನಿ ಅಂತೀರೋ, ನಿಮ್ಗೆ ಸಂಬಂಧಪಟ್ಟಂಗೆ ಆ ರೀತಿಯಲ್ಲಿ ಈ ಥರನೂ ನೀವು ಬೇಡ್ಕೋಬೋದು. ಅಂದರೆ ನೀವು ಕೇಳ್ಕೊಳ್ಳೋಂಥ ರೀತಿ ಕರೆಕ್ಟಾಗಿರಬೇಕು. ಇವಾಗ ನಾನು ಬ್ಲೌಸ್ ಪೀಸಲ್ಲಿ ಮಾಡ್ಕೊಂಡು ಹೋಗ್ತೀನಿ, ನನ್ನ ಕೆಲಸ ಆಯಿತು ಅಂದರೆ ಬಂದು ಸೀರೆ ಮತ್ತು ಬ್ಲೌಸ್ ಎರಡೂ ಇಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತಲೂ ಕೇಳ್ಕೊಬೋದು ನೀವು. ಆ ರೀತಿಯಲ್ಲಿ ಬ್ಲೌಸ್ ಪೀಸಿಂದನೂ ಮಾಡ್ಬೋದು, ಸೀರೆ ಬ್ಲೌಸ್ ಕೂಡ ತೊಗೊಂಡೋಗಿ ಹೊಸ್ದಾಗಿರೋಂಥದ್ದು ತೊಗೊಂಡೋಗಿ ಮಾಡ್ಬೋದು. ಇಷ್ಟು ತೊಗೋಬೇಕು. ಇದ್ರ ಜೊತೆಗೆ ಮೇಯ್ನಾಗಿ ತೊಗೋಬೇಕಾಗಿರೋದು ಏನಪ್ಪ ಅಂತಂದರೆ, ಇದು ಮೇಯ್ನ್ ಅಂದರೆ ಊದ್ಬತ್ತಿ, ಕರ್ಪೂರ ಎಲ್ಲ ತೊಗೊಳ್ಳೇಬೇಕು. ಮತ್ತು 2 ಮಣ್ಣಿನ ದೀಪ ತುಂಬ ಇಂಪಾರ್ಟೆಂಟು. 2 ಮಣ್ಣಿನ ದೀಪ ತೊಗೋಬೇಕು. ಅದ್ರ ಜೊತೆಗೆ ಚಿಗಳಿ, ತಮಟ, ಬಿಚ್ಚೋಲೆ ಅಂತ ಬರುತ್ತೆ. ನಿಮ್ಗೆಲ್ರಿಗೂ ಗೊತ್ತು, ಬಳೆ ಬಿಚ್ಚೋಲೆ ಅಂತ ನಿಮ್ಗೆಲ್ಲರೂ ಸಿಗುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಮಾಡೋರಿಗೆ, ಗೌರಿ ಹಬ್ಬ ಮಾಡೋರಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಬಳೆ ಬಿಚ್ಚೋಲೆ ಅಂತ ಕೇಳಿದ್ರೆ ಕೊಡ್ತಾರೆ ನಿಮಗೆ. ಕಪ್ಪು ಬಳೆ ಚಿಕ್ಕದು ಬಳೆ ಬಿಚ್ಚೋಲೆ ಅಂತಾರೆ, ಅದನ್ನು ತೊಗೊಳ್ಳಿ. ಅದ್ರ ಜೊತೆಗೆ ಚಿಗಳಿ, ತಮಟ 2 ಮಾಡಲೇಬೇಕು, ಕಂಪಲ್ಸರಿ ಇದು ಮಾಡಬೇಕು. ಜೊತೆಗೆ ಒಂದು ಸ್ವಲ್ಪ ಕೋಸಂಬರಿ ಮಾಡ್ಕೊಳ್ಳಿ. ಇಷ್ಟಿಷ್ಟು ಮಾಡ್ಕೊಂಡ್ರೆ ಸಾಕು. ಇಷ್ಟು ಮಾಡ್ಕೊಳ್ಳಿ, ಇನ್ನೇನು ಬೇಕಾಗಿಲ್ಲ. ಅಲ್ಲಿ ಹೋದಾಗ ನೀವೇನು ಮಾಡಬೇಕು ಅಂದರೆ ಶುಭ್ರವಾಗಿ ದೇವಸ್ಥಾನದ ಒಂದು ಅಂದರೆ ನದಿ ಏನಿರುತ್ತೆ, ಗಂಗಾದೇವಿಯ ಒಂದು ನೀರನ್ನ ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಅದೊಂದು ಸ್ವಲ್ಪ ಮಣ್ಣು ಸಿಗುತ್ತೆ, ಬದಿಯಲ್ಲಿ ಮಣ್ಣಿರುತ್ತಲ್ಲ, ಅಂದರೆ ಕೆರೆ ಸೈಡಲ್ಲೆಲ್ಲ ಮಣ್ಣಿರುತ್ತಲ್ಲ, ಒಂದಿಷ್ಟು ಮಣ್ಣು ತೊಗೊಳ್ಳಿ. ಅದನ್ನು ತಂದು ನೀವು ಎಲ್ಲಿ ಪೂಜೆ ಮಾಡ್ತೀರಾ ಅಲ್ಲಿ ಆ ಮಣ್ಣನ್ನೇ ಇಟ್ಬಿಟ್ಟು ನೀರಾಗಿ ಶುಭ್ರ ಮಾಡಿ ಮಣ್ಣಿಟ್ಬಿಟ್ಟು ಒಂದು 5 ಕಲ್ಲು ಅಥವಾ ಒಂದು 8 ಕಲ್ಲು, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು, ಅಂದರೆ ಇಷ್ಟೇ ಇಡಬೇಕು ಅಂತಿರುತ್ತೆ. 5 ಇಡ್ಬೋದು, 8 ಇಡ್ಬೋದು. ಜಲ್ಲಿಕಲ್ಲು ಥರ ಬರ್ತಾವೆ ನೋಡಿ, ಆ ಕಲ್ಲನ್ನ ನಾವು ಕಲ್ಲು ಅನ್ನಲ್ಲ, ಗಣಪ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಗಣಪನ ನೀವೇನು ಮಾಡಬೇಕು, ಒಂದು 5 ಗಣಪನ್ನ ಆ ಕಲ್ಲಲ್ಲಿ ನೆಡಬೇಕು, ಅಂದರೆ ಚುಚ್ಚಬೇಕು ಅದರೊಳಗಡೆ ಇಟ್ಟು. ಅರಿಶಿನ, ಕುಂಕುಮ, ಅಕ್ಷತೆ, ಗಂಧ, ಆ ರೀತಿಯಲ್ಲಿ ವಿಭೂತಿ ಇದನ್ನೆಲ್ಲ ಪ್ರೋಕ್ಷಣೆ ಮಾಡಿ ಹಾಕಿ ಅಂತ ಹೇಳ್ತೀನಿ. ಅದ್ರ ಮುಂದೆ ಒಂದು ಬಾಳೆ ಎಲೆ ತೊಗೊಂಡೋಗಿ ಆ ಬಾಳೆ ಎಲೆಯಲ್ಲಿ ಈ ಹಣ್ಣುಗಳು ಮತ್ತು ಇವಾಗ ಚಿಗಳಿ, ತಮಟ ಮತ್ತು ಬ್ಲೌಸ್ ಪೀಸು, ಎಲೆ ಅಡಿಕೆ ಇದೆಲ್ಲ ತೊಗೊಂಡೋಗಿರ್ತಿರಲ್ಲ ಅದನ್ನೆಲ್ಲ ಅದ್ರಲ್ಲಿ ಇಡಿ ಅಂತ ಹೇಳ್ತೀನಿ. ಅದನ್ನಿಟ್ಟು ನೀವೇನು ಮಾಡಬೇಕು, ಪೂಜೆ ಮಾಡಬೇಕು. ಗಂಗಮ್ಮ ದೇವಿಗೆ ಪೂಜೆ ಮಾಡಿ ಆ ಒಂದು ಏನು ಇಟ್ಟಿರ್ತೀರ ಅದಕ್ಕೆಲ್ಲ ಬೆನಕ, ಅಂದರೆ ನಾನು ಹೇಳಿದಲ್ಲ ಗಣಪ ಅಂತ ಏನು ಹೇಳಿದೆ, ಗಣಪನಿಗೆಲ್ಲ ಪೂಜೆ ಮಾಡಿ ನೀವೇನು ಮಾಡಬೇಕು, ಗಂಗಮ್ಮನಿಗೆ ಅದರಲ್ಲಿ ಒಂದು ಚಿಗಳಿ, ಒಂದು ತಮಟ, ಎಲೆ ಅಡಿಕೆ ಮತ್ತು ಬ್ಲೌಸ್ ಪೀಸು, ಹೂವು, ಅರಿಶಿನ, ಕುಂಕುಮ, ಕೋಸಂಬರಿ ಇದೆಲ್ಲ ಏನು ಮಾಡ್ಕೊಂಡಿರ್ತೀರ, ಒಂದು ಆ್ಯಪಲ್ಲು, ಬಾಳೆಹಣ್ಣು ಮತ್ತು ಇನ್ನೊಂದು ಸಪೋಟ ಏನು ತೊಗೊಂಡೋಗಿರ್ತೀರ ಅದರೆಲ್ಲ ಒಂದು ಪಾರ್ಟ್ ತೊಗೊಂಡು ಗಂಗೆಗೆ ತೇಲ್ಬಿಡಬೇಕು. ನೀವು ಅದನ್ನೆಲ್ಲ ಅರ್ಪಣೆ ಮಾಡಬೇಕು. ಅದನ್ನೆಲ್ಲ ಅರ್ಪಣೆ ಮಾಡಿ ಉಳಿದಿರೋ ಅಂಥದ್ದು ಏನಿರುತ್ತೆ ಅದನ್ನು ನೀವು ನಿಮ್ಮ ಮನೆಗೆ ಚಿಗಳಿ, ತಮಟ ಒಂದು 2 ಎತ್ತಿಟ್ಕೊಳ್ಳಿ, ಪ್ರಸಾದ ಥರ ಮನೇಲಿ ಎಲ್ಲರೂ ತಿನ್ನೋದಕ್ಕೆ. ಮಿಕ್ಕಿದು ಉಳಿದಿರೋದೇನಿರುತ್ತೆ ಅಲ್ಲಿ ಬರೋ ಅಂಥ ಒಂದು 5 ಜನನೋ ಒಂದು 8 ಜನನೋ ನಿಮ್ಮ ಶಕ್ತಿ ಅನುಸಾರ ಅರಿಶಿನ, ಕುಂಕುಮ ಜೊತೆಗೆ ಅದನ್ನೆಲ್ಲ ಕೊಟ್ಬಿಟ್ಟು ಬರ್ಬೇಕು ನೀವಲ್ಲಿ. ಆ ರೀತಿಯಲ್ಲಿ ಗಂಗೆ ಪೂಜೆನ ಮಾಡಬೇಕಾಗುತ್ತೆ ನೀವು. ನೀವು ಅರಿಶಿನ ಕುಂಕುಮ ಕೊಡುವಂಥ ಟೈಮಲ್ಲಿ ಯಾವ ರೂಪದಲ್ಲೂ ಕೂಡ ನಿಮಗೆ ಗಂಗೆ ಬರ್ಬೋದು. ಆಶೀರ್ವಾದ ತೊಗೊಳ್ಳಿ, ಅದರಲ್ಲೂ ಕೂಡ ಮುತ್ತೈದೆಯರ ಆಶೀರ್ವಾದ ತೊಗೊಳ್ಳೋವಂಥದ್ದು. ನೀವೇ ಒಂದು 4-5 ಜನ ಹೋಗ್ಬಿಟ್ಟಿರ್ತೀರ ಅಂದರೆ ನೀವು ಅರಿಶಿನ ಕುಂಕುಮ ತೊಗೊಂಬಿಡೋದಂತಲ್ಲ, ನೀವು ತೊಗೊಳ್ಳೋದ್ರ ಜೊತೆಗೆ ಹೊಸದಾಗಿ ಯಾರಿಗಾದ್ರೂ ಅಲ್ಲಿರೋವಂಥವ್ರಿಗೂ ಕೂಡ ಕೊಡಬೇಕಾಗತ್ತೆ. ಕೊಟ್ಟಾಗ ಆ ರೀತಿಯಲ್ಲಿ ಗಂಗೆ ಯಾವ ರೂಪದಲ್ಲಾದರೂ ಬಂದು ನಿಮ್ಗೆ ಆಶೀರ್ವಾದ ಮಾಡ್ಬೋದು. 1 ವರ್ಷದಲ್ಲಿ 100% ಮಗು ಆಗೋದಂತೂ ಗ್ಯಾರಂಟಿ. ಇದು ಕನ್ಫರ್ಮ್ ಆಗಿರುವಂಥದ್ದು, ಆಗಿರುವಂಥದ್ದು. 10 ವರ್ಷ, 5 ವರ್ಷ ಮದುವೆ ಆಗಿ ಮಕ್ಕಳಾಗದೇ ಇರೋರಿಗೆಲ್ಲ ಆಗಿರುವಂಥದ್ದು, 100% ನಡೆದಿರುವಂಥದ್ದು. ನಾನು ಕೊಟ್ಟಿರೋ ಈ ರೆಮಿಡಿ ತುಂಬ ಜನಕ್ಕೆ ಗೊತ್ತಿರಲ್ಲ. ಎಷ್ಟೋ ಜನ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋರಿಗೆ ಈ ಗೊತ್ತಿರೋರು ಹೇಳ್ಕೊಡ್ಬೇಕಾಗತ್ತೆ. ಇದು ನೋಡಿ, ಖರ್ಚೇ ಇಲ್ಲ ನಿಮಗೆ. ಮನೆಯವರೆಲ್ಲ ಹೋಗ್ತೀರಾ, ಒಂದು ಪೂಜೆ ಥರ ಮಾಡ್ಕೋತೀರಾ, ಬರ್ತೀರಾ, ಆಶೀರ್ವಾದ ಸಿಗುತ್ತೆ. ಇದಕ್ಕೆ ಯಾವ IVF ಟ್ರೀಟ್ಮೆಂಟ್ಸು ಬೇಕಾಗಿಲ್ಲ, ಯಾವ ಮೆಡಿಕಲ್ ಖರ್ಚುಗಳು ಬೇಕಾಗಿಲ್ಲ, ಆ ನೋವು ಬೇಕಾಗಿಲ್ಲ, ಅಷ್ಟೊಂದು ಮೆಡಿಕೇಷನ್ಸು ನಿಮಗೆ ಬೇಕಾಗಿಲ್ಲ. ನಿಮ್ಮ ದೇಹನ ನೀವೇ ಹಾಳು ಮಾಡ್ಕೊಂಡ್ಬಿಡ್ತೀರ. ಸೊ ಈ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಈ ಥರ ಸಂತಾನ ಪ್ರಾಬ್ಲಮ್ಗೆ ಅಥವಾ ಹೆಣ್ಮಕ್ಳಿಗೆ ಏನಾದರೂ PCOD ಸಮಸ್ಯೆಗಳು, ಗರ್ಭಕೋಶದ ಸಮಸ್ಯೆಗಳೇನಾದರೂ ಇದ್ದರೆ ಈ ರೀತಿ ಗಂಗಮ್ಮನ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ನೀವು ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತೀನಿ. ಜೊತೆಗೆ ಇನ್ನೂ ಯಾರಿಗಾದರೂ ಗೊತ್ತಿಲ್ಲದಿರೋರಿಗೆಲ್ಲ ಈ ವಿಡಿಯೋಸ್ನ ಶೇರ್ ಮಾಡಬೇಕು, ಹೇಳ್ಕೊಡ್ಬೇಕು ನೀವು ಈ ಥರ ಮಾಡಿ ಅಂತ. ಖಂಡಿತವಾಗ್ಲೂ ಯಾರ್ಯಾರಿಗೆ ಸಂತಾನ ಭಾಗ್ಯ ಇಲ್ಲ, ಬಂಜೆತನ ನೀಗಿಸೋ ಅಂಥ ಈ ಪೂಜೆನ ಖಂಡಿತವಾಗ್ಲೂ ಮಾಡಿ ಅಂತ ಹೇಳ್ತೀನಿ. ಎಷ್ಟೋ ಜನಕ್ಕೆ ಅಬಾರ್ಷನ್ಸ್ ಆಗ್ತಿರುತ್ತೆ, ಮಗು ನಿಲ್ತಿರಲ್ಲ, ಕೆಲವ್ರಿಗೆ ಮಕ್ಕಳೇ ಆಗಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲೂ ಕೂಡ ಏನಂದರೆ ನೀವು ಡಾಕ್ಟ್ರ್ ಹತ್ರ ಫಸ್ಟ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಪೂಜೆ ಮಾಡಿ 100% 1 ವರ್ಷದಲ್ಲಿ ಖಂಡಿತ ಮಗು ಆಗೇ ಆಗುತ್ತೆ. ಕೆಲವರಿಗೆ ಅವಳಿ ಜವಳಿ ಕೂಡ ಆಗಿದೆ. ಆ ರೀತಿಯಲ್ಲಿ ಈ ಪೂಜೆನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲಾದರೂ ಮಾಡ್ಬೋದು, ನಿಮ್ಗೆ ಎಲ್ಲಿ ಹತ್ರವಾಗುತ್ತೆ ಅಥವಾ ಎಲ್ಲಿ ಹೋಗಿ ಬರೋಕ್ಕಾಗುತ್ತೆ. ಇದು ಒಂದು ಸರಿ ನೀವು ಮಾಡಿದ್ರಿ ಅಂತಂದರೆ ಮತ್ತೆ ಮತ್ತೆ ಮಾಡೋ ಅವಶ್ಯಕತೆ ಇರಲ್ಲ. ಒಂದು ಸರಿ ಆಗೋದ್ಮೇಲೆ ಮಗು ಆದಮೇಲೆ ಮತ್ತೆ ಹೋಗಬೇಕು ಅಂದರೆ ವರ್ಷಕ್ಕೊಂದು ಸರಿ ನೀವು ಹೋಗಿ ಮಾಡ್ಕೊಂಬರೋವಂಥದ್ದು. 3 ವರ್ಷ ಆದರೂ ಮಾಡಿ, 5 ವರ್ಷ ಆದರೂ ಮಾಡಿ,
ಮಗು ಹುಟ್ಟಿದ ಮೇಲೂ ಕೂಡ ಹೋಗಿ ಹರಕೆ ತೀರಿಸ್ಬೇಕು. 3 ವರ್ಷ ಅಂದ್ಕೊಂಡ್ರೆ 3 ವರ್ಷ ಮಾಡಬೇಕು. ಸೊ ಅದರಿಂದ ನಿಮ್ಮ ಒಂದು ಪ್ರಯತ್ನ ಹಿಂಗಿರುತ್ತೆ, ನಿಮ್ಮ ಕೈಲಿ ಹಿಂಗಾಗುತ್ತೆ, ಆ ರೀತಿಯಲ್ಲಿ ಮಾಡ್ಕೋಬೇಕು. ಈ ಥರ ನಾನು ಹೇಳ್ದಂಗೆ ಪ್ರತಿಯೊಂದು ಏನಿದೆ ಕಂಪಲ್ಸರಿ ಇದನ್ನೆಲ್ಲ ನೀವು ಮಾಡಿಕೊಂಡೇ ತೊಗೊಂಡೋಗ್ಬೇಕು, ಅಥವಾ ಅಲ್ಲೋಗಿ ಆದರೂ ಮಾಡ್ಕೋಬೋದು. ಬಟ್ ಅಲ್ಲಿ ಟೈಮ್ ಇರಲ್ಲ ಅನ್ನೋದಕ್ಕೋಸ್ಕರ ನಿಮಗೆ ಮನೇಲೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೋಗಿ ಅಲ್ಲಿ ಪೂಜೆ ಮಾಡಿ ಗಂಗಾದೇವಿಗೆ ಅದನ್ನೆಲ್ಲ ಅರ್ಪಣೆ ಮಾಡಿ ಒಂದು ಈ ವರ್ಷದೊಳಗಡೆ ನನಗೆ ಸಂತಾನ ಬೇಕು ಅನ್ನೋವಂಥದ್ದನ್ನು, ಆರೋಗ್ಯವಾಗಿ ಹುಟ್ಟುವಂಥ ಮಗು ಬೇಕು ಅನ್ನೋವಂಥ ರೀತಿಯಲ್ಲಿ ನಿಮ್ಮ ಒಂದು ಏನು ಆಸೆ ಇರುತ್ತೆ ಅದನ್ನು ಕೇಳಿಕೊಂಡು ಗಂಗಮ್ಮ ದೇವಿಗೆ ನೀವೇನಂತಂದರೆ ಶರಣಾಗಬೇಕು, ಈ ಕೆಲಸ ಆಗಲೇಬೇಕು ಅನ್ನೋದಕ್ಕೆ. ಯಾಕಂದರೆ ಯಾವುದೇ ಖರ್ಚಿರಲ್ಲ, ಮೆಡಿಕೇಷನ್ ಇರಲ್ಲ, ಅಂದರೆ ಯಾವ ರೀತಿಯಲ್ಲೂ ದುಡ್ಡು ಖರ್ಚು ಇರೋದಿಲ್ಲ ನಿಮಗೆ. ಸಣ್ಣದಾಗಿ ಪೂಜೆ, ಅದರಿಂದ ನಮ್ಗೆ 100% ಲಾಭ. ಅಂದರೆ ಖಂಡಿತವಾಗ್ಲೂ ಇಂಥ ಪೂಜೆನ ಎಲ್ಲ ಹೆಣ್ಮಕ್ಳು ಮಾಡಬೇಕು ಅಂತ ಹೇಳ್ತೀನಿ. ನಿಮ್ಮ ಒಂದು ಏನು ಕಷ್ಟಗಳಿರುತ್ತೆ ಅದೆಲ್ಲದಕ್ಕೂ ಇದು ರಾಮಬಾಣ ಕೆಲಸ ಮಾಡುತ್ತೆ. ಬಟ್ ಸಂತಾನಕ್ಕೆ ಮಾತ್ರ 100% ಇದು ರಾಮಬಾಣ ಅಂತ ಹೇಳ್ತೀನಿ. 100% ಗ್ಯಾರಂಟಿ ಕೂಡ ನಾನು ಕೊಡ್ತೀನಿ. ಅದರಿಂದ ಈ ಒಂದು ಸಂತಾನ ಯಾರ್ಯಾರಿಗಿರಲ್ಲ ಈ ಪೂಜೆ ಮಾಡ್ಕೊಳ್ಳಿ. ಗಂಗಮ್ಮ ದೇವಿಯ ಒಂದು ಪೂಜೆ ನಿಮ್ಮ ಮನೇಲಿ ಒಂದು ಬೆಳಕು ಖಂಡಿತವಾಗ್ಲೂ ತರುತ್ತೆ. ಸೊ ಅದರಿಂದ ಈ ಒಂದು ಪರಿಹಾರನ ನಾನು ಹೇಳ್ಕೊಟ್ಟಿದ್ದೀನಿ, ನೀವು ತಿಳ್ಕೊಂಡು ಮಾಡಿ, ಬೇರೆಯವ್ರಿಗೂ ಮಾಡಿಸಿ, 100% ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಜೊತೆಗೆ ಪ್ರತಿ ತಿಂಗಳು ಹೇಳ್ತಾ ಇದ್ದೆ ಒಂದೊಂದು ಸ್ವಿಚ್ ವರ್ಡ್ಸ್ ಕೊಡ್ತೀನಿ ನಿಮಗೆ. ಆ ರೀತಿಯಲ್ಲಿ ಅದನ್ನು ಯೂಸ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂತ ಕಳೆದ ಒಂದು ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಜುಲೈ ಒಂದು ಇದರಲ್ಲಿ ಹೇಳ್ಕೊಟ್ಟಿದ್ದೆ, ಕೌಂಟ್ ಅಂತ ಹೇಳ್ಕೊಳ್ಳಿ ಅನ್ನೋವಂಥದ್ದು. ಸೊ ಎಲ್ಲರೂ ಹೇಳ್ಕೊತಾ ಇದ್ದೀರ ಅಂತ ನನಗೆ ಗೊತ್ತಿದೆ. ಅದೇ ರೀತಿಯಲ್ಲಿ ನಿದ್ದೆ ತುಂಬ ಜನಕ್ಕೆ ಬರ್ತಿರಲ್ಲ, ಯೋಚನೆ ಮಾಡ್ತಿರ್ತಿರೋ, ಅಥವಾ ಯಾವುದೋ ಒಂದು ಕಷ್ಟ ಇರುತ್ತೋ, ಅಥವಾ ನಿಮ್ಗೇನು ತೊಂದರೆ ಇರುತ್ತೋ, ಮೆಡಿಕೇಷನ್ಸ್ ತೊಗೊಂಡು ಕೆಲವ್ರು ನಿದ್ದೆ ಬರಲ್ಲ, ಕೆಲವರು ಕಾಯಿಲೆಯಿಂದ ನಿದ್ದೆ ಬರಲ್ಲ, ಅವರಿಗೆಲ್ಲ ನಾನು ಕೊಡುವಂಥ ಸ್ವಿಚ್ ವರ್ಡ್ ಏನಪ್ಪ ಅಂದರೆ, ಸ್ವಿಚ್ ವರ್ಡಲ್ಲ ಇದು ಏಂಜಲ್ ನಂಬರ್ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ನಂಬರ್ ಆ್ಯಂಡ್ ಸ್ವಿಚ್ ವರ್ಡ್ ಎರಡೂ ಸೇರಿರೋವಂಥದ್ದು. ಈ ಎಡಗೈ ಏನಿರುತ್ತೆ, ಇಲ್ಲಿ ಪಲ್ಸ್ ಏನಿರುತ್ತಲ್ಲ ನಾಡಿ, ಇಲ್ಲಿ ನೀವೇನು ಮಾಡಬೇಕು, ಮಲ್ಕೊಳ್ಳೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಬ್ಲೂ ಕಲರ್ ಪೆನ್ ತೊಗೊಳ್ಳಿ. ಸ್ಕೆಚ್ ಪೆನ್ ಆದರೂ ಸರಿ, ಮಾರ್ಕರ್ ಆದರೂ ಸರಿ, ಯಾವುದಾದ್ರೂ ಸರಿ, ಬ್ಲೂ ಕಲರೇ ತೊಗೋಬೇಕು. 2.5 2 ಬರೀರಿ, ಪಾಯಿಂಟ್ ಹಾಕಿ 5 ಹಾಕಿ, HZ ಈ ರೀತಿ ಬರ್ಕೊಳ್ಳಿ. ಹೆಂಗೆ ಮಲಗ್ತೀರ ನಿಮಗೆ ಗೊತ್ತಿರಲ್ಲ. ಈ ಐರಾವತ ಇದ್ರ ಮೇಲೆಲ್ಲ ಬರೆದಿರ್ತಾರಲ್ವ, ಸ್ಲೀಪ್ ಲೈಕ್ ಎ ಬೇಬಿ ಅಂತ, ಆ ರೀತಿಯಲ್ಲಿ ಸ್ಲೀಪ್ ಲೈಕ್ ಎ ಬೇಬಿ ಥರನೇ ಮಲಗಿಬಿಡ್ತೀರ. ನಿಮಗೆ ಗೊತ್ತಿಲ್ಲದಿರೋ ಥರ, ಯೋಚನೆನೇ ಮಾಡೋಕ್ಕಾಗದಿರೋ ಥರ ನಿಮಗೆ ಏನಂದರೆ ಇಮ್ಮಿಡಿಯೇಟಾಗಿ ನಿದ್ರೆ ಜಾರಿಸ್ಬಿಡೋಂಥ ಒಂದು ನಂಬರ್ ಅದು. ಸೊ ಆ ನಂಬರ್ನ ಬರ್ಕೊಳ್ಳಿ. ನೋಡಿ, ನಿಮಗೆಲ್ಲ ನಿದ್ದೆ ಏನಿದೆ, ಇನ್ಸೋಮ್ನಿಯಾ ಕಾಯಿಲೆಗಳಿರ್ಬೋದು, ಅಥವಾ ಕೆಲವರು ನಿದ್ರಾಹೀನತೆ ಇರ್ಬೋದು, ಈ ರೀತಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ಎದ್ದು ನೀಟಾಗಿ ಅದನ್ನು ತೊಳೆದ್ಬಿಡಿ ಕ್ಲೀನಾಗಿ, ಮತ್ತೆ ಮಲ್ಕೊಳ್ಳುವಾಗ ಮತ್ತೆ ಬರ್ಕೊಳ್ಳಿ. ಅಂದರೆ ಒಂದಿನಕ್ಕೆ ಒಂದು ಸರಿ ಬರ್ಕೊಳ್ಳಿ ಸಾಕು. ನೈಟ್ ಮಲ್ಕೊಳ್ಬೇಕಾದ್ರೆ ಮಧ್ಯಾಹ್ನ ಎಲ್ಲ ನಿದ್ದೆ ಮಾಡಬೇಕು ಅನ್ನೋ ದುರಾಸೆಗೆ ಮಧ್ಯಾಹ್ನ ಎಲ್ಲ ಬರ್ಕೊಂಬಿಡೋದಂತ ಆ ಥರ ಕೆಲಸ ಮಾಡಬೇಡಿ. ಸಾಯಂಕಾಲ ಅಂದರೆ ನೈಟ್ ಏನು ಮಲಗ್ತೀರ ಅದಕ್ಕೂ ಮುಂಚೆ ಬರ್ಕೊಂಡು ಮಲ್ಕೊಳ್ಳಿ, ಒಳ್ಳೆ ನಿದ್ದೆ ನೀವು ಅನುಭವಿಸ್ತೀರ. ಸೊ ಈ ರೀತಿ ನಿಮ್ಮ ಕಷ್ಟಗಳಿಗೆ ಒಂದೊಂದು ಸ್ವಿಚ್ ವರ್ಡ್ಸ್ ಇರ್ಬೋದು, ಏಂಜಲ್ ನಂಬರ್ಸ್ ಇರ್ಬೋದು, ಯಾವುದಾದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಆಗೋದಕ್ಕೆ ಪ್ರತಿ ಎಪಿಸೋಡಲ್ಲೂ ಒಂದೊಂದು ಕೊಡ್ತೀನಿ. ಪ್ರತಿಯೊಬ್ಬರು ಟ್ರೈ ಮಾಡಿ ನಿಮ್ಮ ಪ್ರಾಬ್ಲಮ್ಗೆ. ಆ ಒಂದು ಫಸ್ಟ್ ನಿಮಗೆಲ್ಲ 24 ಅನ್ನೋ ನಂಬರ್ ಹೇಳಿದ್ದೆ ದುಡ್ಡು ಬರೋದಕ್ಕೆ ಅನ್ನೋದಕ್ಕೆ. ಎಷ್ಟೋ ಜನ ಬರ್ಕೊಂಡು ರಿಸಲ್ಟ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರಿ. ಈಗ ನಾನು ಹಣಕಾಸು ಅಭಿವೃದ್ಧಿಗೆ ಕೌಂಟ್ ಅನ್ನೋವಂಥದ್ದನ್ನು ಹೇಳ್ಕೊಟ್ಟೆ. ಅದೇ ರೀತಿಯಲ್ಲಿ ಇವಾಗ ನಿದ್ರಾಹೀನತೆಗೆ ಒಂದು ಒಳ್ಳೆ ಏಂಜಲ್ ನಂಬರ್ ಹೇಳ್ಕೊಟ್ಟಿದ್ದೀನಿ. ಸೊ ಈ ಏಂಜಲ್ ನಂಬರ್ನ ಬರ್ಕೊಳ್ಳೋದ್ರಿಂದ ನಿಮ್ಗೇನಂದರೆ ಎಡಗೈಯಲ್ಲಿ ಬರ್ಕೋಬೇಕು, ನಾಡಿ ಹತ್ರ ಬರ್ಕೋಬೇಕು, ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಮಾಡಿ ನೋಡಿ ಅಂತ ಹೇಳ್ತೀನಿ. ಮತ್ತಷ್ಟು ವಿಷಯದೊಂದಿಗೆ ನಿಮ್ಮನ್ನೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಮಸ್ತೆ.